ಭೂಸ್ವಾಧೀನ ಹೋರಾಟದ ಬಗ್ಗೆ ಏನು ಮನವಿ ಕೊಡ್ತಕ್ಕಂಥ ಕೆಲಸ ಆಗಿರೋದ್ರ ಜೊತೆ ಸಾಕಷ್ಟು ಆಕ್ರೋಶದ ವಿಚಾರಗಳು ಕೂಡ ಹೊರಬಂದಿರ್ತಕ್ಕಂಥದ್ದು. ಏನ್ ಹೇಳ್ತೀರಿ ಒಟ್ಟಾರೆ ಈ ಸಂದರ್ಭದಲ್ಲಿ ಅಂತ? ಸರ್, ಇದು ಈ ಹೋರಾಟ ಕಳೆದ ಏನು 3 ತಿಂಗಳಿಂದ ನಡೀತಾ ಇದೆ. ವಿಶೇಷವಾಗಿ ಅಲ್ಲಿ ಅಹೋರಾತ್ರಿ ಧರಣಿ ನಡೀತಾ ಇದೆ ಕಳೆದ 43 ದಿವಸಗಳಿಂದ. ಇದು ಕಳೆದ 1.5 ತಿಂಗಳಿಂದ ನಮ್ಮ ತಾಲೂಕು ಆಫೀಸ್ನ ಕಚೇರಿಯಲ್ಲಿ ತಹಶೀಲ್ದಾರ್ಗೆ ರೈತರುಗಳು ಮನವಿಯನ್ನ ಕೊಟ್ಟಿದ್ರು. ಅಲ್ಲೂ ಸಹ ಏನ್ ಹೇಳಿದ್ರು, ಸರ್ಕಾರದ ಕಡೆಯಿಂದ ಇದನ್ನ ಓನ್ಲಿ ಪ್ರಿಲಿಮಿನರಿ ರಿಪೋರ್ಟ್ ಜಸ್ಟ್ ತಡೀತಾ ಇದ್ದಾರೆ, ಯಾವುದೇ ತರಹದ ಅಕ್ವಿಷನ್ ಪ್ರೊಸೆಸ್ ಸ್ಟಾರ್ಟ್ ಆಗಿಲ್ಲ ಅಂತ ಅವತ್ತು ಹೇಳಿದ್ರು. ಅವತ್ತಿನಿಂದ ಇವತ್ತಿನವರೆಗೂ ಏನು ಬೆಳವಣಿಗೆಗಳು ನಡೆದಿಲ್ಲ ಕಡತದ ವಿಚಾರದಲ್ಲಿ. ಆದರೆ ಈ ಸರ್ಕಾರ ಮಟ್ಟದ ಅಧಿಕಾರಿಗಳು ಆ ಭಾಗದ ರೈತರ ಭೂಮಿಗಳನ್ನ ಯಾವ ಬೆಳೆಯಲ್ಲಿ ಆಧರಿಸಿ ಅಲ್ಲಿನ ರೈತರುಗಳು ಜೀವನ ಮಾಡ್ತಿದ್ದಾರೆ ಅದಕ್ಕೆ ವಿರುದ್ಧವಾಗಿ ಇಲ್ಲಿ ಮಾಹಿತಿಯನ್ನ ಸರ್ಕಾರದ ಮಟ್ಟಕ್ಕೆ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಕೊಟ್ಟಿದ್ದಾರೆ. ಅದನ್ನ ಬಹಿರಂಗ ಪಡಿಸ್ತಾ ಇಲ್ಲ. ಜಿಲ್ಲಾಧಿಕಾರಿಗಳಾಗಿರ್ಬೋದು, ತಾಲೂಕಿನ ದಂಡಾಧಿಕಾರಿಗಳಾಗಿರ್ಬೋದು, ಇದನ್ನ ತಾಳ ಶಕ್ತಿ ತಾಲೂಕಿನಲ್ಲಿ ಆಡಳಿತ ನಡೆಸಿರೋರ್ಗೂ ಇಲ್ಲಿನವರೆಗೂ ಆಗಿಲ್ಲ. ಯಾವ ರೀತಿ ರಿಪೋರ್ಟ್ ಕೊಟ್ಟಿದ್ದಾರೆ ಅಂದ್ರೆ ಸರ್ಕಾರ ಯಾವ ತರ ಕದ್ದು ಮುಚ್ಚಿ ಆಟ ಆಡ್ತಾ ಇದೆ ಇದರಲ್ಲೇ ಗೊತ್ತಾಗುತ್ತೆ. ಹಾಗಾಗಿ ಈ ಹೋರಾಟ ಏನು ತಾತ್ಕಾಲಿಕ ಅಂತ ಏನು ಅನ್ಕೊಂಬೇಡಿ. ಈ ಹೋರಾಟ ಏನು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡಬಳ್ಳಾಂಗ್ಲದಲ್ಲಿ ನಡೀತಾ ಇದೆ, ಇದು ಕ್ವೀನ್ ಸಿಟಿ ಅಕ್ವಿಷನ್ ಆಗ್ಬೇಕಾದ್ರೆ ನಡೀತಾ ಇತ್ತು. ಏನ್ ನಮ್ಮ ಮಾಜಿ ಶಾಸಕರು ಹೇಳ್ತಾರೆ, ಯಾರು ನನ್ನ ಹತ್ರಕ್ಕೆ ಬರ್ಲಿಲ್ಲ ಅಂತಾರೆ, ಅದು ಕಣ್ಣೊರ್ಸ ನಾಟಕ. ಅದು ನಮ್ಮ ಹತ್ರಕ್ಕೆ ಬರ್ಲಿಲ್ಲ ಅಂದ್ರೆ ನಿಮ್ಮ ಪಂಚಾಯತಿ ಮಟ್ಟದಲ್ಲಿ ಆತಿರ್ಬೇಕಾದ್ರೆ ಏನ್ ನೀವು ಕಣ್ಣು ಮುಚ್ಕೊಂಡು ಹಾಲು ಕುಡಿತಾ ಇತ್ತಾ? ಅದ್ರಲ್ಲಿ ನಿಮ್ದು ಏನೋ ಒಂದು ಪಾತ್ರ ಇರ್ತದೆ. ಜನ ಬರ್ಲಿಲ್ಲ ಇರ್ಬೋದು, ಬಟ್ ಜನಗಳು ತಾನೇ ನಿಮ್ಮನ್ನ ಆಯ್ಕೆ ಮಾಡಿರೋದು. ಜನಗಳು ಆಯ್ಕೆ ಮಾಡಿರೋದು, ಜನಗಳ ಪರ ಹೋರಾಟ ಆಡ್ಲಾರ್ದ ಸುಮ್ಮನೆ ಇದ್ಬಿಟ್ರಂದ್ರೆ ಏನರ್ಥ? ಅದಕ್ಕೆ ನಿಮ್ಮನ್ನ ಮನೆ ಕೊಂಡಿಸಿರೋದು. ಈ ತರ ಉದ್ದಟತನದ ಹೇಳಿಕೆಗಳನ್ನ ಸಾರ್ವಜನಿಕವಾಗಿ ಕೊಡೋದ್ ನಿಲ್ಸಿ, ಜನಗಳ ಪರ ಹೋರಾಟ ಮಾಡಕ್ ಏನಾದ್ರೂ ಒಂದು ಕಾಳಜಿ ಇದ್ರೆ ಬಂದು ಹೊರಗಡೆ ಬನ್ನಿ. ಕಣ್ಣರ್ಸುವ ತಂತ್ರನ ನೀವು ಜನಗಳ ಮುಂದೆ ನಾಟಕ ಮಾಡಕ್ ಹೋಗ್ಬೇಡಿ. ನಾನು ಹಾಲಿ ಮತ್ತು ಮಾಜಿ ಶಾಸಕರು ಇಬ್ಬರಿಗೂ ಹೇಳ್ತೀನಿ, ನೀವು ಯಾವ ರೀತಿ ವರದಿಯನ್ನ ಈ ಜಮೀನ್ ಅಕ್ವಿಷನ್ ವಿಚಾರವಾಗಿ ಕೊಟ್ಟಿದ್ದಾರೆ ಅದಕ್ಕೆ ನೀವು ಸಂಪೂರ್ಣವಾಗಿ ಜನಗಳ ಮುಂದೆ ಇಡಿಸ್ಬೇಕು. ನೀವು ಜನಗಳ ಮುಂದೆ ಇಡ್ತಾ ಇಲ್ಲ ಅಂದ್ರೆ ಇವರಿಬ್ರು ಕಾರಣನೇ ಹಂಗಾರೆ, ಇವರೇ ಮುಚ್ಚಿಡ್ತಾವ್ರೆ ಅಂತ, ಇವ್ರದೇ ಏನೋ ಹುನ್ನಾರ ಐತೆ ಅಂತ. ಹಂಗಾಗಿ ನಾವು ಪ್ರಬಲ ವಿರೋಧ ಪಕ್ಷವಾಗಿ ಜಾತ್ಯತೀತ ಜನತಾದಳ ಈ ರೈತರ ಪರವಾಗಿ ಎಲ್ಲ ರೀತಿಯ ಹೋರಾಟಕ್ಕೆ ನಾವು ಸಹಕಾರವನ್ನ ಕೊಡ್ತಾ ಬಂದಿದ್ದೀವಿ ಇಲ್ಲಿನವರೆಗೂ. ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ನಮ್ಮ ದೇವೇಗೌಡರು ಮತ್ತೆ ಕುಮಾರಣ್ಣನವರ ಆಶೀರ್ವಾದದಿಂದ, ಅವರ ಸಲಹೆಯಂತೆ ಯಾವ ರೀತಿ ನಾವು ಈ ಕೊನಗಟ್ಟ ಭಾಗದಲ್ಲಿ ಹೋರಾಟ ನಡೆಸಬೇಕಾದ್ರೆ ಅಲ್ಲಿ ಮತ್ತೆ ಮಾಜಿ ಶಾಸಕರು ಇವತ್ತು 5 ರಿಂದ 6 ಕೋಟಿ ಓಡ್ತಾ ಇದೆ ಒಂದು ಎಕರೆ, 1.25 ಕೋಟಿ 1 ಕೋಟಿ 70 ಲಕ್ಷಕ್ಕೆ ಸಾಕು ಅಂತ ಎಬ್ಬರಿಸ್ಬಿಟ್ರು KIDB ಸಭೆಯಲ್ಲಿ ಗಲಾಟೆ ಮಾಡಿ. ಹಂಗೂ ಸಹ ಕುಮಾರಣ್ಣವರು ಬಲವಂತ ಮಾಡಿ KIDB ಅಧಿಕಾರಿಗಳಿಗೆ ಮತ್ತೆ ಕೈಗಾರಿಕೋದ್ಯಮ ಸಚಿವರಿಗೆ ವಿಶೇಷವಾಗಿ ಮನವಿ ಮಾಡಿ ಮತ್ತೆ ಅಧಿಕಾರಿಗಳಾದ ಸೆಲ್ವಕುಮಾರ್ ಮಾಡಿ 22 ಲಕ್ಷ ರೂಪಾಯಿ ಜಾಸ್ತಿ ಮಾಡಿಕೊಟ್ರು. ಇವರಿಬ್ರದೇನು ಶ್ರಮ ಇಲ್ಲ. ಇವರು 1.5 ಕೋಟಿ ಕೂತ್ಕೊಂಡ್ಬಿಟ್ಟಿದ್ರು. ಇವರು 1 ಕೋಟಿ 80 ಲಕ್ಷ ತನಕ ರೈತರುಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈಗ 1000 ಎಕರೆಯಲ್ಲಿ 200 ಕೋಟಿ ದುಡ್ಡು ಬಂದ್ರೆ ರೈತರಿಗೆ ಹೋಗುತ್ತೆ. ಈ ಹೋರಾಟದ ಏನು ಈ ಹಂತದಲ್ಲಿ ರಾಜಕೀಯ ಎಳೆದು ಇಲ್ಲಿ ಬಂದು ಮಾತಾಡ್ತಕ್ಕಂಥದ್ದು ಅನಿವಾರ್ಯತೆ ನಿಜಕ್ಕೂ ಇತ್ತ ಅಂತೇಳಿ ನಾವು ಅಲ್ಲಿ ತಿಳಿಸ್ಬತ್ತಂಗೆ ಇಲ್ಲಿ ಅರ್ಧ ಮಾತಾಡ್ತಿರೋದು ಅವ್ರು ಬಾಯಿಂದ ಆಚೆ ಮಾತಾಡ್ತಾವ್ರು ಅಷ್ಟೇ, ಒಳಗಡೆ ಬೇರೆ ರೀತಿ ನಡೀತಾ ಇದೆ. ಇದನ್ನ ವಾಸ್ತವಾಂಶ ಜನಗಳ ಮುಂದೆ ಹಿಡಿಬೇಕು. ನಾವ್ ಇದ್ರಲ್ಲಿ ಯಾವ್ದು ರಾಜಕೀಯ ಮಾಡ್ತಾ ಇಲ್ಲ. ನಾವೀಗ ಜನಗಳ ಪರ ಹೋರಾಟ ಮಾಡಕ್ ನಾವ್ ಇಲ್ಲಿ ಬಂದಿರೋದು. ನಾನ್ 4,000 ಎಕರೆ ಆಗುವಾಗ ನನ್ನ ಹತ್ರ ಯಾರು ಬರ್ಲಿಲ್ಲ ಅಂತ ಕೇಳಿದ್ರೆ ವಾಟ್ ಡಸ್ ಇಟ್ ಮೀನ್? ನೀವೇನ್ ಮಾಡ್ತಾ ಇದ್ರಿ? ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಪ್ರತಿನಿಧಿಯಾಗಿ ಆಯ್ಕೆ ಆದ್ಮೇಲೆ ವಾಟ್ ವಾಸ್ ಯುವರ್ ಡ್ಯೂಟಿ? ಯು ಶುಡ್ ಪ್ರೊಟೆಕ್ಟ್ ಪೀಪಲ್. ನೀವು ಜನಗಳು ಮತ್ತೆ ನಾಳೆ ದಿವಸ ಯಾವನೋ ಒಬ್ಬ ಬಂದು ಗಲಾಟೆ ಮಾಡ್ತಿರ್ತಾರೆ, ಸುಮ್ಮನಿದ್ ಬಿಡ್ತೀರಾ? ಹಾಗಾಗಿ ಈ ತರ ದಯವಿಟ್ಟು ನೀವು ಹಿರಿಯರಿದ್ದೀರಿ, 10 ವರ್ಷದ ಶಾಸಕರಾಗಿ ರಾಜಕೀಯ ಅನುಭವ ಇದೆ ನಮ್ಮ ತಾಲೂಕಿನಲ್ಲಿ. ಇನ್ನೇ ಮುಂದೆ ಆದ್ರೂ ಈ ತರ ಬೇಜವಾಬ್ದಾರಿ ಹೇಳಿಕೆ ಕೊಡಬೇಡ್ರಿ. ಜನಗಳ ಪರವಾಗಿ ಕೆಲಸ ಮಾಡಿ. ರಾಜಕೀಯ ಮಾಡೋಣ, 1 ತಿಂಗಳದಷ್ಟೇ ರಾಜಕೀಯ ಇರೋದು. ಜನ ಅವತ್ತು ಅವ್ರವ್ರ ಯೋಗ್ಯತೆ ತಕ್ಕನಾಗಿ ಜನ ಮತ ಭಿಕ್ಷೆ ಕೊಟ್ಬಿಟ್ಟು ಅವತ್ತು ಆಯ್ಕೆ ಮಾಡ್ತಾರೆ ಜನ. ಅಲ್ಲಿನವರೆಗೂ ಜನಗಳ ಪರವಾಗಿ ಹೋರಾಟ ಮಾಡಿ. ಈಗ ಈ ಸರ್ಕಾರನು ಸಹ ಯಾವುದೇ ತರದ ಚುನಾವಣೆಗಳು ತರಕ್ಕೆ ಹಿಂದೇಟಾಗ್ತದೆ. ಕಳೆದ ಬಿಜೆಪಿ ಸರ್ಕಾರನು ಹಿಂದೇಟಾಗ್ತಿದೆ. ನಮ್ಗಿರೋ ಮಾಹಿತಿ ಒಳಗಡೆ ಇವ್ರಿಗೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ನಡೆಸೋ ತಾಕತ್ತೇ ಇಲ್ಲ ಈ ಸರ್ಕಾರಕ್ಕೆ, ಗೊತ್ತಾಯ್ತಲ್ಲ. ಹಾಗಾಗಿ ಜನಗಳು ಇದರಲ್ಲಿ ಬಹಳ ಆಸಕ್ತಿ ವಹಿಸಿ ಬುದ್ಧಿವಂತರಾಗಬೇಕು. ಇದರಲ್ಲಿ ಯಾವುದೇ ಒಂದು ಸರ್ಕಾರದ ಅಧಿಕಾರಿಗಳಿಗಾಗ್ಲಿ ಮತ್ತೆ ಏನ್ ಈ ಹೋರಾಟ ಮಾಡ್ತಿದ್ದಾರೆ ಅದರಲ್ಲಿ ಒಡಕಾಗಬಾರ್ದು.